ಮಿಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಕಮಿಷನ್ ಯಾವಾಗ ಕನ್ಫರ್ಮ್ ಆಗುತ್ತೆ? ಆರ್ಡರ್ ಮಾಡ್ಕೊಂಡಾದ್ಮೇಲೆ ರಿಟರ್ನ್ ಕ್ಯಾನ್ಸಲ್ ಏನು ಮಾಡಿಲ್ಲ ಅಂತ ಅಂದ್ಮೇಲೆ ಎಷ್ಟು ದಿನಕ್ಕೆ ನಮ್ಮ ಕಮಿಷನ್ ಕನ್ಫರ್ಮ್ ಆಗುತ್ತೆ? ಅದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ? ಬ್ಯಾಂಕ್ ಡೀಟೇಲ್ಸ್ ನ ಎಲ್ಲಿ ಆಡ್ ಮಾಡಬೇಕು? ಅಕಸ್ಮಾತ್ ಈಗ ಆಲ್ರೆಡಿ ಆಡ್ ಮಾಡಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅಂತಂದ್ರೆ ಹೆಂಗೆ ಚೇಂಜ್ ಮಾಡೋದು? ಸೊ ಹೊಸದಾಗಿ ಅಪ್ಡೇಟ್ ಮಾಡೋದು ಹೆಂಗೆ ಬ್ಯಾಂಕ್ ಡೀಟೇಲ್ಸ್ ನ? ಸೊ ತುಂಬಾ ಜನ ಕೇಳ್ತಾ ಇದ್ರಿ ಈ ಒಂದು ಕ್ವಶನ್ಸ್ ಗಳನ್ನ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹೊಸ ಬ್ಯಾಂಕ್ ಡೀಟೇಲ್ಸ್ ನ ಹೆಂಗೆ ಅಪ್ಡೇಟ್ ಮಾಡೋದು, ಅಂದ್ರೆ ಬೇರೆ ಅಕೌಂಟ್ ಅನ್ನ ಲಿಂಕ್ ಮಾಡ್ಬೇಕು ಅಂತಂದ್ರೆ ಅದು ಹೇಗೆ, ಮತ್ತೆ ಎಷ್ಟು ದಿನಕ್ಕೆ ಇನ್ಕಮ್ ಬರುತ್ತೆ? ಸೊ ಇನ್ಕಮ್ ಬಂದಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಮೀಶೋ ಕಂಪ್ನಿ ಇದೆ ಇನ್ಕಮ್ ಅಂತ ಹೆಂಗ್ ಗೊತ್ತಾಗುತ್ತೆ? ಯಾವ ಹೆಸರಲ್ಲಿ ನಮ್ಗೆ ಅಮೌಂಟ್ ಅನ್ನ ಹಾಕ್ತಾರೆ? ಸೊ ಇನ್ಕಮ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಮಾಲ್ ಕರೆಕ್ಷನ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಸ್ಕ್ರೀನ್ ಶಾಟ್ ನೋಡಿ. ಸೊ ಇದ್ರಲ್ಲಿ ಏನಂತ ಇದೆ, ಫ್ರೀ ಪ್ರಾಡಕ್ಟ್ ಬೈ ಅನ್ಲಿಮಿಟೆಡ್ ರಿಟರ್ನ್ಸ್ ಅಂತ ಎಲ್ಲ ಇದೆ ಅಲ್ವಾ? ಸೊ ಇದು ಯಾರಿಗೆ ಈ ಆಪ್ಷನ್ ಇದೆಯೋ ಅವ್ರು ಮಾತ್ರ, ಓಕೆನಾ? ಸೊ ಮೀಶೋ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ಬಿಟ್ಟು ರಿವ್ಯೂ ವಿಡಿಯೋನ ಮಾಡಿ ರಿಟರ್ನ್ ಮಾಡಬಹುದು. ಅದು ಬಿಟ್ರೆ ಪ್ರತಿಯೊಬ್ರು ಕೂಡ ಎಲ್ಲಾ ಪ್ರಾಡಕ್ಟ್ ಅನ್ನು ಬೈ ಮಾಡ್ಬಿಟ್ಟು ರಿವ್ಯೂ ಮಾಡ್ಬಿಟ್ಟು ಪ್ರತಿ ಸಲನೂ ರಿಟರ್ನ್ ಮಾಡೋ ಆಪ್ಷನ್ ಇಲ್ಲ, ಓಕೆನಾ? ಸೊ ನಾನೇನ್ ಅನ್ಕೊಂಡಿದ್ದೆ, ಪ್ರತಿಯೊಬ್ಬರಿಗೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರು ಮಾಡ್ತಿದ್ದಾರೆ ಅಂದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವ್ರೆಲ್ಲರಿಗೂ ಆಲ್ಮೋಸ್ಟ್ ಈ ಆಪ್ಷನ್ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇದು ಎಲ್ಲರಿಗೂ ಸಿಕ್ಕಿಲ್ಲ, ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಗಳಿಗೆ ಮಾತ್ರ ಸಿಕ್ಕಿರೋದು. ಸೊ ಯಾರಿಗೆ ಸಿಗುತ್ತೆ ಅಂತಂದ್ರೆ, ನೀವು ತುಂಬಾ ಚೆನ್ನಾಗಿ MCC ಮೂಲಕ ಅರ್ನ್ ಮಾಡಿದಾಗ ಹೋಗ್ತಾ ಹೋಗ್ತಾ ನಿಮ್ಗೂ ಕೂಡ ಈ ಆಪ್ಷನ್ ಸಿಗುತ್ತೆ. ಸೊ ಯಾರಿಗೆ ಸಿಕ್ಕಿಲ್ಲ ಅವರು ಅನ್ಲಿಮಿಟೆಡ್ ಆಗಿ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟು ರಿವ್ಯೂ ಮಾಡ್ಬಿಟ್ಟು ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬೇಡಿ. ಈ ತರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಪ್ರಾಬ್ಲಮ್ ಆಗುತ್ತೆ, ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಾನೇ ಹೇಳಿದೀನಿ, ಫ್ರೀ ಪ್ರಾಡಕ್ಟ್ ಬೈ ಮಾಡ್ಬಿಟ್ಟು ಎಷ್ಟು ಬೇಕಾದ್ರೂ ರಿಟರ್ನ್ ಮಾಡಬಹುದು ಅಂತ ಹೇಳಿದೀನಿ. ಸೊ ಹಂಗಾಗಿ ಈ ಕರೆಕ್ಷನ್ ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈ ಸ್ಕ್ರೀನ್ ಶಾಟ್ ನ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳಿರೋದು. ಸೊ ಈ ಸ್ಕ್ರೀನ್ ಈ ತರ ಯಾರಿಗೂ ಅಂದ್ರೆ ಎಲ್ಲರಿಗೂ ಸಿಕ್ಕಿಲ್ಲ, ಓಕೆನಾ? ಯಾರಿಗೆ ಸಿಕ್ಕಿದೆ ಅವ್ರು ಮಾತ್ರ ಮೀಶೋ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ಬಿಟ್ಟು ರಿವ್ಯೂ ಮಾಡಿ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು, ಓಕೆನಾ? ಎಲ್ಲರಿಗೂ ಈ ಆಪ್ಷನ್ ಸಿಕ್ಕಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಏನಾದ್ರು ಪರ್ಸನಲ್ ಯೂಸಿಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂತಂದ್ರೆ ಅದನ್ನ ಬೈ ಮಾಡ್ಕೊಂಡು ನೀವೇ ಇಟ್ಕೊಳ್ಳಿ ರಿವ್ಯೂ ಮಾಡ್ಕೊಂಡು, ಓಕೆನಾ? ಇಲ್ಲ ಅಂತಂದ್ರೆ ತಿಂಗಳಲ್ಲಿ 1-2 ಸಲನೋ 3 ಸಲನೋ ಮಾಡಿ, ಪ್ರಾಬ್ಲಮ್ ಆಗಲ್ಲ. ಬಟ್ ಎವ್ರಿ ಪ್ರಾಡಕ್ಟ್ ಅನ್ನು ಬೈ ಮಾಡ್ಬಿಟ್ಟು ರಿವ್ಯೂ ಮಾಡಿ ರಿಟರ್ನ್ ಮಾಡ್ಬೇಡಿ, ಓಕೆನಾ? ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ವಿಡಿಯೋ ಶುರು ಮಾಡೋಣ. ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಸಂಪೂರ್ಣವಾಗಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇವಾಗ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಪ್ರತಿಯೊಂದನ್ನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಟ್ಟು ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ನಿಮಗೆ ಮೊದಲು ಯಾವಾಗ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ ಅಂತ ಅಂದರೆ, ನೀವು ಮೊದಲು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಬೇಕು. ಮೀನ್ಸ್ ರಿವ್ಯೂ ವಿಡಿಯೋನ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆಟೋಮೆಟಿಕ್ DM ಅನ್ನೆಲ್ಲ ಕನೆಕ್ಟ್ ಮಾಡಿಕೊಂಡು ಯಾರಾದರೂ ನಿಮ್ಮ ಲಿಂಕಿಂದ ಆರ್ಡರ್ ಮಾಡ್ಕೊಂಡಾದಮೇಲೆ ನಿಮಗೆ ಇನ್ಕಮ್ ಬರುತ್ತಲ್ವ, ಇನ್ಕಮ್ ಕನ್ಫರ್ಮ್ ಆದಮೇಲೆ ನಿಮಗೆ ಫಸ್ಟು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಯಾರೆಲ್ಲ ಹೊಸದಾಗಿ ಕ್ರಿಯೇಟರ್ ಆಗಿ ಜಾಯ್ನ್ ಆಗಿರ್ತೀರಾ ಮೀಶೋ ಕಂಪ್ನಿಯಲ್ಲಿ ಅವರಿಗೆ, ಓಕೆನಾ? ಸೊ ಒಂದಾದರೂ ನಿಮಗೆ ಏನು ಕಮಿಷನ್ ಸಿಗಬೇಕು ಅಂದರೆ ಒಂದೇ ಒಂದು ಪ್ರಾಡಕ್ಟ್ ಆದರೂ ನಿಮ್ಮ ಲಿಂಕಿಂದ ಕ್ಲಿಕ್ ಆಗಿರಬೇಕು. ಆವಾಗ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋಂತಹ ಆಪ್ಷನ್ ಸಿಗುತ್ತೆ. ಅದು ಎಲ್ಲಿ ಶೋ ಆಗುತ್ತೆ ಅಂತಂದರೆ, ನೋಡಿ ಇಲ್ಲಿ ಫಸ್ಟು ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಗೈಸ್, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫ್ರಂಟ್ ಬೋರ್ಡಲ್ಲೇ ಇಲ್ಲಿ ಕಾಣುತ್ತೆ ಆ್ಯಡ್ ಪೇಮೆಂಟ್ ಡೀಟೇಲ್ಸ್ ಅಂತ ಹೇಳಿ ಆಪ್ಷನ್ ಸಿಗುತ್ತೆ, ಓಕೆನಾ? ಸೊ ನೀವು ಒಂದ್ಸಲ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಇಲ್ಲ UPI ID ಎಂಟರ್ ಮಾಡಿ ಕನ್ಫರ್ಮ್ ಮಾಡಾದಮೇಲೆ ಸೊ ನಿಮಗೆ ಅಲ್ಲಿಂದ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ತೆಗಿತಾರೆ. ಸೊ ನಿಮಗೆ ಪದೇ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೋಡುವಂತಹ ಅವಕಾಶ ಇರಲ್ಲ, ಓಕೆನಾ? ಸೊ ಹಾಗಾಗಿ ನಿಮಗೆ ಆಪ್ಷನ್ ಸಿಕ್ತಾಗಲೇ ಕರೆಕ್ಟಾಗಿ ನೀವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಾದ್ಮೇಲೆ 24 hours ಒಳಗಡೆ ₹1 ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಅದು ನಿಮ್ಮದೇ ಬ್ಯಾಂಕಾ ಏನು ಅಂತ ಹೇಳಿ ವೆರಿಫೈಗೆ, ಓಕೆನಾ? ಸೊ ಆಮೇಲೆ ಪಾನ್ ಕಾರ್ಡ್ ಕೂಡ ಕೇಳುತ್ತೆ. ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಆ್ಯಂಡ್ ನಿಮಗೆ GST ನಂಬರ್ ಇದ್ದರೆ ಅದನ್ನೂ ಎಂಟರ್ ಮಾಡಬೇಕು. GST ನಂಬರ್ ಇಲ್ಲ ಅಂತಂದರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ?
ಸೊ ಇದೆಲ್ಲ ಆದಮೇಲೆ ನೀವು ಅಕಸ್ಮಾತ್ ಏನಾದರೂ ಬ್ಯಾಂಕ್ ಡೀಟೇಲ್ಸ್ನ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ. ಸೊ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಹಾಗೆ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಇದೆ, ಹೌ ಕ್ಯಾನ್ ಐ ಅಪ್ಡೇಟ್ ಮೈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಟು ಪೇಔಟ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕಾಲ್ ಮೀ ಬ್ಯಾಕ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೀವು ಕಾಲ್ ಮೀ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಗ್ಲೀಷ್ ಆರ್ ಹಿಂದಿ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಬಲ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ ತಕ್ಷಣವೇ ನಿಮಗೆ ಕಾಲ್ ಬರುತ್ತೆ ಒಂದು. ಸೊ ಕಸ್ಟಮರ್ ಕೇರಿಂದ. ಸೊ ನೀವೇನು ಮಾಡಬೇಕು, ಅಲ್ಲಿ ಹೇಳಬೇಕು ನಾನು ಬ್ಯಾಂಕ್ ಡೀಟೇಲ್ಸ್ನ ಚೇಂಜ್ ಮಾಡಬೇಕು, ಹೊಸದಾಗಿ ಅಪ್ಡೇಟ್ ಮಾಡಬೇಕು, ಬೇರೆ ಕೊಡಬೇಕು ಅಂತ ಹೇಳಬೇಕು. ಸೊ ಅವರೇ ಸ್ವತಃ ನಿಮ್ಮ ಹಳೆ ಬ್ಯಾಂಕ್ ಡೀಟೇಲ್ಸ್ನ ಡಿಲೀಟ್ ಮಾಡಲಿಲ್ಲ ಅಂತಂದರೂ ಆ ಆಪ್ಷನ್ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣೋ ರೀತಿಯಲ್ಲಿ ಮಾಡಿಕೊಡ್ತಾರೆ. ಓಕೆನಾ. ಸೊ ನೀವು ಕಸ್ಟಮರ್ ಕೇರ್ಗೆ ಹೆಲ್ಪ್ನ ತೊಗೋಬೇಕು. ಇವಾಗ ತೋರಿಸ್ಕೊಟ್ನಲ್ಲ ಆ ರೀತಿ ಮಾಡಿದ್ರೆ ನಿಮಗೆ ಅವರು ವಿತಿನ್ 2 days ಒಳಗಡೆ ಸ್ಕ್ರೀನ್ ಮೇಲೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಬರೋ ರೀತಿಯಲ್ಲಿ ಮಾಡಿಕೊಡ್ತಾರೆ. ಸೊ ನೀವೇ ಸ್ವತಃ ಆಪ್ಷನ್ನ ಚೇಂಜ್ ಮಾಡೋ ಹಾಗೆ ಇಲ್ಲ. ಓಕೆನಾ. ಬ್ಯಾಂಕ್ ಡೀಟೇಲ್ಸು ಚೇಂಜ್ ಮಾಡೋ ಹಂಗಿಲ್ಲ, ಕಸ್ಟಮರ್ ಸಪೋರ್ಟ್ ತೊಗೊಳ್ಳೇಬೇಕು. ನೆಕ್ಸ್ಟು ತುಂಬ ಜನಕ್ಕೆ ಇರುವಂತಹ ಡೌಟ್ ಏನಪ್ಪ ಅಂತ ಅಂದರೆ, ಯಾವಾಗ ಪೇಮೆಂಟ್ ಕನ್ಫರ್ಮ್ ಆಗಿರೋ ಪೇಮೆಂಟ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆನೂ ನಿಮಗೆ ಫುಲ್ ಡಿಟೇಲ್ ಆಗಿ ನೀವು ಓದ್ಕೋಬೇಕು ಅಂತಂದರೆ ಇದೇ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎಲ್ಲ ಫುಲ್ಲು ಆಪ್ಷನ್ಸ್ಗಳಿರುತ್ತೆ ಗೈಸ್. ಇಲ್ಲೆಲ್ಲ ನೀವು ಕ್ಲಿಕ್ ಮಾಡ್ಕೊಂಡು ಒಂದು ಸತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಬಂದುಬಿಡುತ್ತೆ. ಓಕೆನಾ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಒಂದು ನಿಮಿಷ ನೋಡೋಣ. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಹೌ ಡು ಯು ಪೇ ಇಟ್ಸ್ ವರ್ಕ್ ಆ್ಯಂಡ್ ವೆನ್ ವಿಲ್ ರಿಸೀವ್ ದೆಮ್ ಅಂತ ಆಪ್ಷನ್ ಇದೆ ಅಲ್ವಾ. ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪೇಮೆಂಟ್ ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಎಷ್ಟು ದಿನ ಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಓಕೆನಾ. ಸಿಂಪಲ್ಲಾಗಿ ನಾನು ಹೇಳಬೇಕು ಅಂತಂದರೆ ನೋಡಿ ಗೈಸ್, ನಿಮ್ಮ ಒಂದು ಆರ್ಡರ್ ಕನ್ಫರ್ಮ್ ಆದಮೇಲೆ, ಓಕೆನಾ. ಸೊ ಕನ್ಫರ್ಮ್ ಆದಮೇಲೆ 14 days ಟೈಮ್ ಏನೋ ಇರುತ್ತೆ, 7 days to 14 days 12 days ಇರುತ್ತೆ ರಿಟರ್ನ್ ಮಾಡೋದಕ್ಕೇ. ಓಕೆನಾ. ಪ್ರಾಡಕ್ಟ್ ತೊಗೊಂಡಿರೋರಿಗೆ ಕಸ್ಟಮರ್ಗಳಿಗೆ ರಿಟರ್ನ್ ಮಾಡೋದಕ್ಕೆ ಅಷ್ಟು ಟೈಮ್ ಇರುತ್ತೆ, ಒಂದು ವಾರದ ಮೇಲೆ. ಸೊ ಒಂದು ವಾರ ಆದಮೇಲೆ ಅವರು ರಿಟರ್ನ್ ಮಾಡ್ತಾರಾ ಕ್ಯಾನ್ಸಲ್ ಮಾಡ್ತಾರಾ ಪ್ರತಿಯೊಂದೂ ಚೆಕ್ ಮಾಡಿ ಅವರು ರಿಟರ್ನ್ ಕ್ಯಾನ್ಸಲ್ ಏನೂ ಮಾಡಿಲ್ಲ ಅಂತಂದರೆ ಸೊ ನಿಮಗೆ ನಿಮ್ಮ ಪ್ರಾಡಕ್ಟ್ ಕನ್ಫರ್ಮ್ ಆದಮೇಲೆ ವೀಕಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. 1 week ಆದಮೇಲೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಆ ಒಂದು ಹೆಸರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟನ್ನು ಹಾಕ್ತಾರೆ. ಓಕೆನಾ. ಸೊ ನೀವು ನಿಮ್ಮ ಬ್ಯಾಂಕ್ ಹಿಸ್ಟ್ರಿಯನ್ನು ಚೆಕ್ ಮಾಡ್ಬೋದು. ಸೊ ಕೆಲವರಿಗೆ ಏನಪ್ಪ ಅಂತಂದರೆ ಸ್ಮಾಲ್ ಅಮೌಂಟ್ ಕ್ರೆಡಿಟ್ ಆದಾಗ ಅದು ನಿಮಗೆ SMS ಬರದೇ ಇರ್ಬೋದು. ಆಗ ತುಂಬ ಜನ ಅಂದ್ಕೊಳ್ತೀರಾ ನನಗೆ ಕನ್ಫರ್ಮ್ ಆಗಿದೆ, ಬ್ಯಾಂಕಿಗೆ ಹಾಕಿದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ, ಬಟ್ ನನ್ನ ಬ್ಯಾಂಕಿಗೆ ಬಂದಿಲ್ಲ ಅಂತ ಹೇಳಿ ಅನ್ಕೋತೀರಾ. ಬಟ್ ಬಂದಿರುತ್ತೆ. ಓಕೆನಾ. ಒಂದ್ಸತಿ ಹೋಗ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ನ ಚೆಕ್ ಮಾಡಿ, ಹಿಸ್ಟ್ರಿನ ಚೆಕ್ ಮಾಡಿ. ಓಕೆನಾ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ ಹಿಸ್ಟ್ರಿಗೆ ಬಂದರೆ ನಿಮ್ಗೆ ಯಾವ ಡೇಟಲ್ಲಿ ಹಾಕಿರ್ತಾರೆ ಏನು ಪ್ರತಿಯೊಂದು ಬರುತ್ತೆ. ನೀವು ಆ ಕೋಡನ್ನು ಇಟ್ಕೊಂಡು ನೀವು ನಿಮ್ಮ ಬ್ಯಾಂಕ್ ಹಿಸ್ಟ್ರಿಯಲ್ಲೇ ಚೆಕ್ ಮಾಡಿದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಬಂದಿರೋ ಇನ್ಕಮ್ ಶೋ ಆಗುತ್ತೆ. ಸೊ ಒಂದ್ಸಲ ನೀವು ಕರೆಕ್ಟ್ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದರೆ ಮುಗೀತು, ಆ ಬ್ಯಾಂಕ್ ಡೀಟೇಲ್ಸಿಗೆ ನಿಮ್ಮ ಇನ್ಕಮ್ನ ಕಳಿಸ್ತಾರೆ ಗೈಸ್. ಓಕೆನಾ. ನಾವು ಯಾವುದೇ ರೀತಿಯಾದಂತಹ ವಿಡ್ರಾವಲ್ ಮಾಡ್ಕೊಳ್ಳೋದು ಆ ಥರ ಏನೂ ಇಲ್ಲ. ಸೊ ಅಮೌಂಟ್ ಕನ್ಫರ್ಮ್ ಆದಮೇಲೆ ನಮಗೆ ಕಮಿಷನ್ ಕನ್ಫರ್ಮ್ ಆದಮೇಲೆ ವೀಕ್ಲಿ ಒನ್ಸ್ ಟೈಮ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಅವರೇ ಹಾಕ್ತಾರೆ. ವೀಕ್ ಆದಮೇಲೆ ಮಂತ್ಲಿ 1 time ಇರುತ್ತೇನೋ, ವೀಕ್ ಅಂದರೆ 1 week ಆದಮೇಲೆ ನಮಗೆ ಮಂತ್ಲಿ 1 time ಇನ್ಕಮ್ ಬರುತ್ತೆ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ. ಸೊ ನೀವು ಒಂದ್ಸಲ ಕರೆಕ್ಟಾಗಿ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಒಳ್ಳೊಳ್ಳೆ ಪ್ರಾಡಕ್ಟ್ ರಿವ್ಯೂ ಕೊಡೋದನ್ನು ಮಾತ್ರ ಗಮನ ಕೊಡಬೇಕು. ಓಕೆನಾ. ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಗಂತೂ ಅಮೌಂಟ್ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಹಾಕ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆನಾ. ಸೊ ನೀವು ಇನ್ಕಮನ್ನು ತಗೊಳ್ಳೋದ್ರ ಕಡೆ ಮಾತ್ರ ಗಮನ ಕೊಡಬೇಕು. ಒಳ್ಳೊಳ್ಳೆ ಪ್ರಾಡಕ್ಟನ್ನು, ಜನಕ್ಕೆ ಇಷ್ಟ ಆಗುವಂತಹ ಪ್ರಾಡಕ್ಟನ್ನು, ಅವಶ್ಯಕತೆ ಇರುವಂತಹ ಪ್ರಾಡಕ್ಟನ್ನು, ಅದರಲ್ಲೂ ಅಫಿಲಿಯೇಟ್ ಪ್ರಾಡಕ್ಟನ್ನೇ ಹೆಚ್ಚಾಗಿ ರಿವ್ಯೂ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಲಿಂಕಿಂದ ಜನ ಚೆನ್ನಾಗಿ ಆರ್ಡರ್ ಮಾಡಿಕೊಂಡು ಅದನ್ನು ರಿಟರ್ನ್ ಮಾಡದೇ ಇರೋ ರೀತಿಯಲ್ಲಿ ಗೈಸ್. ಒಂದ್ಸಲ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೈ ಹಿಡಿತು ಅಂತಂದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಹಾಗಾಗಿ ಒಳ್ಳೊಳ್ಳೆ ರಿವ್ಯೂ ವೀಡಿಯೋಸ್ನ ಕೊಡಿ. ಓಕೆನಾ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂತ ಅಂದರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋ
ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.